ರೈತರ ಆರ್ಥಿಕ ಮಟ್ಟದ ಸುಧಾರಣೆಗೆ ಸಮಗ್ರ ಕೃಷಿ ಪದ್ಧತಿ ಅಳವಡಿಕೆ ಅನಿವಾರ್ಯ. ಸಮಗ್ರ ಕೃಷಿಯ ಪದ್ಧತಿಯ ಮುಖ್ಯ ಅಂಶವೆಂದರೆ ಮುಖ್ಯ ಬೆಳೆಯೊಂದಿಗೆ ಇತರ ಉಪಕಸುಬುಗಳಾದ ಹೈನುಗಾರಿಕೆ, ಕುರಿ, ಆಡು ಸಾಕಣೆ, ಮೇಕೆ ಸಾಕಣೆ, ಮೀನುಗಾರಿಕೆಯನ್ನು ಕೈಗೊಳ್ಳುವುದು. ಇದು ರೈತರಿಗೆ ದಿನನಿತ್ಯದ ಆದಾಯದ ಜೊತೆಗೆ ಕೃಷಿಯಲ್ಲಿ ಸದಾ ಚಟುವಟಿಕೆಯಿಂದ ತಮ್ಮನ್ನು ತೊಡಗಿಸಿಕೊಳ್ಳುವಂತೆ ಮಾಡುತ್ತದೆ. ಅಧಿಕ ಆದಾಯ ನೀಡಬಲ್ಲ ಸಮಗ್ರ ಕೃಷಿಯನ್ನ ಕೈಗೊಂಡು ಯಶಸ್ವಿಯಾಗಿರುವ ಇವರು ರವಿಶಂಕರ್, ಕೋಲಾರ ಜಿಲ್ಲೆ ಮದನಹಳ್ಳಿಯ ಪ್ರಗತಿಪರ ಕೃಷಿಕರು. ಬನ್ನಿ, ಇವರು ನಮ್ಮೊಂದಿಗೆ ಹಂಚಿಕೊಂಡಿರುವ ಅನುಭವದ ತುಣುಕನ್ನ ನೋಡೋಣ. ರೈತ ಬಾಂಧವರಿಗೆ ನಮಸ್ಕಾರ. ಕೃಷಿ ದರ್ಶನ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಆತ್ಮೀಯವಾದಂತಹ ಸ್ವಾಗತ. ಸಮಗ್ರ ಕೃಷಿಯನ್ನು ಮಾಡಿ ಯಶಸ್ಸನ್ನು ಕಂಡಿರತಕ್ಕಂಥ ಕೋಲಾರದ ರೈತರಾದಂತಹ ರವಿಶಂಕರ್ ಅವರು ನಮ್ಮ ಜೊತೆಲಿದ್ದಾರೆ. ಅವ್ರನ್ನ ಮಾತಾಡ್ಸೋಣ ಬನ್ನಿ. ನಮಸ್ಕಾರ ರವಿಶಂಕರ್ ಅವರೇ. ನಮಸ್ಕಾರ ಸರ್. ಕಾರ್ಯಕ್ರಮಕ್ಕೆ ತಮಗೆ ಆತ್ಮೀಯವಾದಂತಹ ಸ್ವಾಗತ ಕೂಡ. ಈಗ ಈ ಒಂದು ರೈತ ಅಂತ ಅಂದ ಮೇಲೆ ಸಾಕಷ್ಟು ಕಷ್ಟ ಸುಖಗಳು ಮತ್ತು ಒಂದು ಅನುಭವಗಳು ಇರುತ್ತವೆ. ಸಮಗ್ರ ಕೃಷಿಯನ್ನು ನಾವು ಎಲ್ಲೋ ಒಂದು ಕೇಳಿರೋ ಮಾತು ಮಾಡಿದ್ರೆ ಸ್ವಾವಲಂಬಿ ಜೀವನವನ್ನು ಸಾಧಿಸೋದಕ್ಕೆ ಒಳ್ಳೆಯ ಮಂತ್ರ ಅಂತ ಕೆಲವರು ತಿಳಿದಂಥವ್ರು ಹೇಳ್ತಾರೆ. ಈ ಸಮಗ್ರ ಕೃಷಿನ ತಾವು ಮಾಡ್ತಿದ್ದೀರಿ ಮತ್ತು ಸಾಕಷ್ಟು ಸರ್ಕಾರದಿಂದ ಪ್ರಶಸ್ತಿಗಳು ಸಹ ನಮಗೆ ದೊರಕಿದೆ. ನಿಮ್ಮ ಅನುಭವದಲ್ಲಿ ಈ ಸಮಗ್ರ ಕೃಷಿ ಅಂತಕ್ಕಂಥದ್ದು ಏನು ಅಂತೀರಿ ಸರ್? ನನ್ನ ಪ್ರಕಾರ ನಾನು ಮುಂಚೆ ನಮ್ಮ ತಂದೆಯವ್ರ ಜೊತೆಯಲ್ಲಿ ಕೆಲಸ ಮಾಡಿರೋಂಥವ್ನು ಸರ್. ನಮ್ಮ ತಂದೆಯವ್ರ ಜೊತೆಲಿ ಕೆಲಸ ಮಾಡಿದ್ದು ಹೆಂಗೆ ಅಂತಂದರೆ, ಉಳು ಮೇಯಿಸ್ತಾ ಇದ್ದೆ ನಾನು. ಉಳು ಒಂದಕ್ಕೆ ಸೀಮಿತ, ಅಂದರೆ ಒಂದು ತಿಂಗಳಿಗೆ ಒಂದು ಬೆಳೆ ಅಂತ ಅಂದ್ಬಿಟ್ಟು 2 ಬ್ಯಾಚು ಉಳು ಮೇಯಿಸ್ತಾ ಇದ್ದೆ. ಆ ಥರ ಮಾಡಿಕೊಂಡು ಆ ಟೈಮಲ್ಲಿ ಹೆಂಗೆ ಅಂದರೆ 50 ರೂಪಾಯಿ ಅಂದರೆ ಜಾಸ್ತಿ ಸರ್ ಗೂಡು. 50 ರೂಪಾಯಿ 55 ರೂಪಾಯಿಗೆ ಶಿಡ್ಲಘಟ್ಟ ಇದೆ. ಶಿಡ್ಲಘಟ್ಟದಲ್ಲಿ 2 ದಿನ ವೇಟ್ ಮಾಡಿದ್ದೀನಿ. ಏನು ಇವತ್ತು 4 ದಿನ ಗೂಡು, ನಾಳೆ 5ನೇ ದಿನಕ್ಕೆ ಹೋದರೆ 6 ವಾಸಿ ಗೂಡು ಚೆನ್ನಾಗಿ ಹೋಗ್ತದೆ ಅಂತ 5 ರೂಪಾಯಿ ಜಾಸ್ತಿ ಹೋಯ್ತು. ಯಾಕೆಂದರೆ ಆ ಒಂದು ಪರಿಸ್ಥಿತಿ. ನಾನು ಲಾಸ್ಟಿಗೆ ಬಿಡೋ ಮಟ್ಟಕ್ಕೆ ಬಂದಾಗ ಖಾಲಿ 195 ರೂಪಾಯಿ ಅಷ್ಟೇ. ಈಗ 700 ರೂಪಾಯಿ 800 ರೂಪಾಯಿ ಮಾರಿರೋರು ಇದ್ದಾರೆ. ನಾನು ಹುಳು ಮೇಯಿಸ್ತಾ ಇದ್ದಂಥ ಟೈಮಲ್ಲಿ 95 ರೂಪಾಯಿಗೆ ಲಾಸ್ಟ್ ಆಯಿತು. ಮತ್ತು ಸೊಪ್ಪು ಇಟ್ಕೊಂಡಿದ್ದೀನಿ. ಇಟ್ಕೊಂಡ್ರು ನನಗೇನು ಅಂದರೆ ತರಕಾರಿ ಬೆಳೆಗಳ ಬಗ್ಗೆ ಇಂಟ್ರೆಸ್ಟ್ ಬಂತು ಸರ್. ಅದಕ್ಕೆ ಇಂಟ್ರೆಸ್ಟ್ ಬಂದು ತರಕಾರಿ ಬೆಳೆ ಕಡೆ ಹೋದೆ. ಅದೇ ಒಂದೇ ಬೆಳೆ ಮಾಡೋದು ಬೇಡ ಅಂತ ಇನ್ನೂ ಮಾಡೋದು ರೇಷ್ಮೆ ಜೊತೆಗೆ ತರಕಾರಿಗಳಿಗೆ ಹೋಗೋಣ ಅಂತ ಹೋದೆ. ಆ ಒಂದು ಟೈಮಲ್ಲಿ ಸಿಕ್ಕಾಪಟ್ಟೆ ಅದನ್ನೂ ತೊಂದರೆ ಅನುಭವಿಸ್ದೆ ಸರ್. ಏನಂದರೆ ಒಂದು ಬೆಳೆ ಅಂತಂದಾಗ ಕೀಟ ನಿರ್ವಹಣೆ ಇರ್ಬೋದು, ನೀರು ನಿರ್ವಹಣೆ ಇರ್ಬೋದು, ಮತ್ತು ನಾವು ಹಾಕೋ ಗೊಬ್ಬರದ ನಿರ್ವಹಣೆ ಇರ್ಬೋದು. ಹೋದರೆ ಅಂದರೆ ಸಾವಯವ ಗೊಬ್ಬರಕ್ಕೆ ಹೊರಟೋಗೋದು. ಇಲ್ಲಾಂದರೆ ಹಾಕಿದ್ರೆ ಹೆಚ್ಚಾಗಿ ಗೊಬ್ಬರ ರೇಟ್ ಜಾಸ್ತಿ, ಹೊಡೆಯೋದು ರಿಸ್ಕು ಅಂತ ಅಂದ್ಬಿಟ್ಟು ಇದು ರಾಸಾಯನಿಕ ಗೊಬ್ಬರಕ್ಕೆ ಹೋಗ್ಬಿಡೋದು. ಆ ಥರ ಹೋಗಿ ನಮ್ದೇನು ಅಂತಂದರೆ ನಮಗೆ ಒಂದು ಗೈಡ್ಲೈನ್ಸ್ ಇರಲಿಲ್ಲ ಸರ್. ಮೇನ್ ಮಾರ್ಗದರ್ಶನ ಇರಲಿಲ್ಲ. ಮಾರ್ಗದರ್ಶನ ಬೇಕು ಅಂತಂದರೆ ಎಲ್ಲ ಒಂದು ಡಿಸ್ಟಿಕ್ಗೂ ಒಂದೊಂದು KVK ಅಂತ ಇರುತ್ತೆ. ಆ KVKಗಳು ಹೆಸರು ಗೊತ್ತಿರಲಿಲ್ಲ ನಮಗೆ. ನಮ್ಮ ಪುಣ್ಯಕ್ಕೆ ಏನೋ IFS ಅಂತ ಅಂದ್ಬಿಟ್ಟು ಒಂದು ಸ್ಕೀಮ್ ಬಂತು, ಸಮಗ್ರ ಕೃಷಿ ಇಂಟಿಗ್ರೇಟಿಂಗ್ ಫಾರ್ಮಿಂಗ್ ಸಿಸ್ಟಮ್ ಅಂತ ಒಂದು ಇದು ನಮ್ಮ ಮನೆ ಬಾಗಿಲು ಹುಡ್ಕೊಂಬಂದ್ರು ಸರ್. ಆಗ ಮಂಜುನಾಥ್ ಗೌಡ್ರು ಅಂತಿದ್ರು ಸರ್ ನಮ್ಮ KVK ಹೆಡ್ಡಾಗಿ. ಅವರು ಏನು ಮಾಡಿದ್ರು ಅಂದರೆ, ಒಳ್ಳೆ ರೈತರು, ಅವ್ರಿಗೆ ಕಷ್ಟದ ಅರಿವು ಇರಬೇಕು ಅಂಥ ರೈತರು ನೋಡಿ ನಾವು ಏನು ನಾವು ಸಲಕರಣೆ ಕೊಡ್ತೀವಿ ಅದನ್ನ ಯೂಸ್ ಮಾಡ್ಕೊಳ್ಳೋಂಥವ್ರು ನೋಡಿ ಅಂತಂದ್ರು. ಮೇಯ್ನು ಒಂದು ಸಮಗ್ರ ಕೃಷಿ ಅಂತಂದಾಗ ಅದನ್ನು ಸಮಗ್ರ ಕೃಷಿಗೆ ಏನು ಬೇಕೋ ಅದನ್ನೆಲ್ಲ ಅವ್ರು ಕೊಡ್ತಾರೆ. ಈ ಥರದ್ದು ಮಾಡಿದ್ರೆ ಈ ಥರ ನಿಮ್ಗೆ ಯೂಸ್ ಆಗುತ್ತೆ ಅನ್ನೋದಕ್ಕೆ ಒಂಚೂರು ಕೊಡ್ತಾರೆ ಅವರು. ಒಂದು ಸ್ವಲ್ಪ ಮಾಹಿತಿ ಕೊಡ್ತಾರೆ, ಒಂದು ಸ್ವಲ್ಪ ಥಿಂಗ್ಸ್ ಕೊಡ್ತಾರೆ. ನಾವೇನು ಮಾಡಬೇಕು ಅಂದರೆ ಅದನ್ನ ಥಿಂಗ್ಸ್ ಇದನ್ನ ಯಾಕೆ ಕೊಡ್ತಾರೆ, ಅದನ್ನ ನಾವು ಯಾವ ಥರ ಬಳಸಬೇಕು, ಬಳಸಿದ್ಮೇಲೆ ಯಾವ ಥರ ಅದಕ್ಕೆ ಯೂಸ್ ಆಗ್ತಾಯಿದೆ ಅನ್ನೋದು ಮೇಯ್ನ್ ಸರ್. ಅದು ಆ ಒಂದು ಇದರಲ್ಲಿ 2014ರಲ್ಲಿ ಫಸ್ಟ್ ಟೈಮ್ ಸರ್ ನಮ್ಮೂರು ಸುತ್ತಮುತ್ತನೂ ಯಾರು ಮಲ್ಚಿಂಗ್ ಪೇಪರ್ ಹಾಕಿರಲಿಲ್ಲ. ಬೆಳೆಗೆ ಕಡ್ಡಿ ಇರ್ಬೋದು, ಟೊಮಾಟೋಗೆ ಸಿಂಗಲ್ ಕಡ್ಡಿ ನಾಟಿ ಮಾಡ್ತಾಯಿದ್ರು. ಅದನ್ನೇ ಹಿಂಗೆ ಕೂಡಿಸಿ ಕಟ್ತಾ ಇದ್ದಿದ್ದು. ಅಂದರೆ ಗಿಡ ಚೆನ್ನಾಗಿ ಬೆಳೆಸ್ತಾ ಇದ್ವಿ. ಅದನ್ನು ಈ ಥರ ಕೂಡಿಸಿ ಕಟ್ಟಿದಾಗ ಈ ಬೇಸಿಗೆಯಲ್ಲೇ ಹೆಚ್ಚಾಗಿ ನಮ್ಮ ಕಡೆ ಟೊಮೊಟೊ ಬೆಳೆಯೋದು. ಈ ಗಾಳಿ ಇದು ಸರಿಯಾಗಿ ಒಳಗಡೆ ಹೋಗ್ತಾ ಇರಲಿಲ್ಲ, ಗಿಡದ ಒಳಗಡೆ ಬಿಸಿಲು ಸರಿಯಾಗಿ ಬೀಳ್ತಾ ಇರಲಿಲ್ಲ. ಯಾವಾಗ ಬಿಸಿಲು ಸರಿಯಾಗಿ ಬೀಳಲ್ಲ ಆವಾಗ ಕಾಯಿ ಕಚ್ತಾ ಇರಲಿಲ್ಲ. ಅದು ಒಂದನೇದಾದರೆ, ಎರಡನೇದೆಲ್ಲ ಒಳಗಡೆ ಎಲ್ಲ ಚುಕ್ಕೆ ರೋಗ ಬಂದ್ಬಿಡ್ತಾ ಇತ್ತು. ಅಂದರೆ ಬಿಸಿ ಯಾವಾಗ ಜಾಸ್ತಿ ಆಗ್ತದೆ, ಬೆಳಕು ಯಾವಾಗ ಸರಾಗಿ ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಆಡಲ್ಲ. ಹೌದು ಸರ್, ಅವಾಗ ರೋಗಗಳು ಜಾಸ್ತಿ. ಹೌದು ಸರ್. ಮತ್ತು
ಎರಡನೇದೇನು ಅಂತಂದರೆ ಹೂವನ್ನು ಕಚ್ತಾ ಇರಲಿಲ್ಲ ಸರ್. ಯಾವಾಗ ಸ್ವಲ್ಪ ಬಿಸಿಗೆ ಎಲ್ಲ ಹೂವು ಡ್ರಾಪ್ ಆಗ್ತಾಯಿತ್ತು. ಆ ಒಂದು ಟೈಮಲ್ಲಿ ನಮ್ಮ KVKಯಲ್ಲಿ ನಮ್ಮ ಒಂದು ಭಾಗಕ್ಕೆ ಒಬ್ಬ ವಿಜ್ಞಾನಿ ಇದ್ದರು ಸರ್, ಶಾಲಿನಿ ಮೇಡಮ್ ಅಂತಿದ್ರು. ಅವ್ರು ನಮ್ಗೆ ಇನ್ಚಾರ್ಜಾಗಿ ಹಾಕಿದ್ರು ನಮ್ಮ ಪಂಚಾಯತಿಗೆ. ಅವ್ರು ತೋಟಗಾರಿಕೆಯಲ್ಲಿ ಪರಿಣಿತರು ಸರ್. ಅವ್ರಂದ್ರೆ ಅವ್ರು ಬಂದಿದ್ದೆ, ನೋಡು ರವಿಶಂಕರ್, ಬರೀ ನೀವು ನಾಟಿ ಮಾಡಿಬಿಟ್ಟು ಗೊಬ್ಬರ ಹಾಕೋದು, ಔಷಧಿ ಹೊಡೆಯೋದು ಇಷ್ಟೇ ಇದಿಲ್ಲ, ಈ ಥರ ಫಸ್ಟು ಮಣ್ಣು ಪರೀಕ್ಷೆ ಮಾಡಿಸು. ಮೇನ್ ನೀವು ಮಾಡ್ಬೇಕಾರೋದೇನು ಅಂದರೆ ಒಂದು ಬೆಳೆಗೆ ಮಣ್ಣು ಪರೀಕ್ಷೆ ಮಾಡಬೇಕು. ಯಾವುದೇ ಬೆಳೆ ಬೇಕಾದ್ರೂ ಭೂಮಿ ಪರೀಕ್ಷೆ, ಮಣ್ಣು ಪರೀಕ್ಷೆ ಮಾಡಲೇಬೇಕು. ಹೌದು ಸರ್. ಅದು ತಿಪ್ಪೆ ಗೊಬ್ಬರ ಹಾಕೋಕ್ಕೆ ಮುಂಚೆನೇ ಮಾಡಿಸಿದ್ರೆ ಒಳ್ಳೇದು ಅಂತಂದ್ರು. ನಾನೇನು ಮಾಡಿದೆ ಅಂದರೆ, ನಾವು ಸ್ವಲ್ಪ ಮಣ್ಣು ತೆಗೆದುಕೊಂಡು ಕೊಟ್ಟೆ. ನಮ್ಮ ಜಮೀನಲ್ಲಿ ಸಾರಜನಕದ ಪ್ರಮಾಣ ತುಂಬ ಕಡಿಮೆ ಇತ್ತು. ನಾವು ಮಾಡ್ತಾಯಿದ್ದೀವಿ ತಪ್ಪೇನು ಗೊತ್ತಾ ಸರ್, ಈಗ ಟೊಮೊಟೊ ಮಾಡಬೇಕು ಇಲ್ಲ ಯಾವುದೋ ಒಂದು ಬೆಳೆ ಮಾಡಬೇಕು, ನಮ್ಮ ಒಂದು ಯೋಗ್ಯತೆ ಅಂದರೆ ಆ ಬೆಳೆಗೆ ಹಾಕೋಂಥ ಶಕ್ತಿ ಎಷ್ಟಿದೆಯೋ ಅಷ್ಟು ಮಾತ್ರ ಹೋದರೆ ಸರಿ ಹೋಗುತ್ತೆ. ನಾವೇನು ಮಾಡ್ತೀವಿ ಅಂದರೆ ದುರಾಸೆ, 1 ಎಕರೆಗೆ ಆಗ ನೀರನ್ನ 2 ಎಕರೆಗೆ ಹರಿಸೋದಕ್ಕೆ ಹೋಗೋದು. ಈ ತಿಪ್ಪೆ ಗೊಬ್ಬರ ಹಾಕ್ದಿರ ಕೋಳಿ ಗೊಬ್ಬರ ಅಂದರೆ ಅದು ಈಟ್ ಜಾಸ್ತಿ, ಅದು ಒಂದು ಲೋಡ್ ತರಿಸ್ಬಿಡೋದು, ಹಾಕ್ಬಿಡೋದು. ತುಂಬ ಇದು ಕೆಟ್ಟದ್ದು ಅಂತ ಹೇಳ್ತಾ ಇಲ್ಲ, ಇದು ಒಳ್ಳೇದೇ, ಅದು ನಾನು ಇಲ್ಲ ಅಂತ ಹೇಳ್ತಾ ಇಲ್ಲ. ಅದಕ್ಕೆ ಸರಿಯಾಗಿ ನೀರು ಜಾಸ್ತಿ ಕೊಡಬೇಕು. ಹಾಗಾಗಿ ನೀವು ಮಾಡ್ತಾ ಇರೋ ತಪ್ಪೇನು ಅಂತಂದರೆ, ಮೊದಲು ಆ 2 ಎಕರೆಯನ್ನು ಬಿಟ್ಟು 1 ಎಕರೆಗೆ ಹೋಗಿ, ಆ 2 ಎಕರೆಗೆ ಏನು ಸಾರಜನಕದು ಅಂದರೆ ಕೊಟ್ಟಿಗೆ ಗೊಬ್ಬರ ಹಾಕ್ತೀರೋ ಅದನ್ನು ಸ್ವಲ್ಪ ಈ 1 ಎಕರೆಗೆ ಬೆಳೆ ಮಾಡಿ 6,500 ನಾಟಿ ಮಾಡ್ತೇವೆ 1 ಎಕರೆಗೆ ಸರ್. ಮುಂಚೆ ನೀವು ಸ್ಪೇಸ್ ಚೆನ್ನಾಗಿ ಕೊಡಬೇಕು, ಗಾಳಿ ಬೆಳಕು ಚೆನ್ನಾಗಿ ಬಿದ್ದಾಗ ಆ ಏನು ಈ ಥರ ಕೂಡ್ಸಿ ಕಡ್ದಿರ ಈ ಥರ ನೀವು ಇರೋದು ಜೋಡಿ ಕಡ್ಡಿ ಹಾಕ್ಬಿಟ್ಟು ಮಲ್ಚಿಂಗ್ ಪೇಪರ್ ಹಾಕಿ ಮಾಡಿದ್ರೆ ಅಷ್ಟು ಚೆನ್ನಾಗಿ ಬೆಳೆ ಬರುತ್ತೆ ಅಂತ ಹೇಳಿದ್ರು. ಅವ್ರು ಹೇಳ್ದಂಗೆ ಅವರು ನಮಗೇನಾಯಿತು ಅಂತಂದರೆ ಒಂದು ಬಂಡಲ್ಲು ಪೇಪರ್ ಕೊಟ್ಟರು ಸರ್, ಮಲ್ಚಿಂಗ್ ಪೇಪರು. ಅದನ್ನು ಕೊಟ್ಟಿದ್ದಾರಲ್ಲ, ಇದು 1 ಎಕರೆಗೆ ಅಲ್ವಾ, ಇನ್ನೆಷ್ಟು ಆಗ್ಬಿಡ್ತದೆ ಅಂತ ನಾವು ಸರ್ಚ್ ಮಾಡಿದ್ದು ಕೋಲಾರಲ್ಲಿ ಅಲ್ಲಿ ಒಂದು ಕಡೆ ಸಿಕ್ತು ಸರ್ ಮಲ್ಚಿಂಗ್ ಪೇಪರ್. ತಂದು ಹಾಕಿದ್ವಿ ಸರ್. ನಮ್ಮ ಜೀವನದಲ್ಲಿ ನಾವು ಬೆಳೆದಿಲ್ಲ. ಆ ಒಂದು ಟೈಮಲ್ಲಿ 16 ಲಕ್ಷ ಸಾಲದಲ್ಲಿದ್ವಿ ನಾವು. ಆ ಬೆಳೆ ಎಲ್ಲಾನು ತೂಗಿಸ್ತು ಅಂತೀವಿ. ಹೌದು ಸರ್. ಆ ಬೆಳೆ ಅಂತೂ ನಮಗೆ ಒಂಥರ ಅನ್ನ ಕೊಟ್ಟಂಥ ಬೆಳೆ. ಒಂದು ಈ ಪ್ರಪಂಚಕ್ಕೆ ಇಂಥ ರವಿಶಂಕರ್ ಇದ್ದಾನೆ ಅಂತ ಇವತ್ತು ಪ್ರಶಸ್ತಿಗಳಿರ್ಬೋದು, ಇನ್ನೊಂದಿರ್ಬೋದು. ಆ ಬೆಳೆ ಬಂದು ನಮ್ಮ ವಿಜ್ಞಾನಿಗಳು IFS ಒಬ್ಬ ಇವ್ರು ಬಂದಿದ್ದಾರೆ ಸರ್, ನಮ್ಮ ವಿಶ್ವನಾಥ್ ಸರ್ ಅಂತಿದ್ರು. ಅವ್ರು ಬಂದು ನೋಡಿ ಈ ಥರದ್ದು ಬೆಳೆನೂ ಬೆಳಿಬೋದಾ ಅನ್ನೋ ಒಂದು ಇದಕ್ಕೆ ಇವ್ರದ್ದು ಕೋಲಾರ್ಗೆ ಇದರಲ್ಲಿ ವಿಡಿಯೋ ಮಾಡಿ ಅಂತ ಅಂದ್ಬಿಟ್ಟು ಕೃಷಿ ಮೇಳದಲ್ಲಿ ಹತ್ರ ನಿರಂತರವಾಗಿ ಇದುವರೆಗೂ ಪ್ಲೇ ಮಾಡ್ಕೊತ ಬಂದರು IFS ಒಂದು ಇದರಲ್ಲಿ. ಆ ಮಟ್ಟಕ್ಕೆ ಆ ಬೆಳೆ ನಮ್ಮನ್ನು ಪರಿಚಯ ಮಾಡ್ತು. ಅಂದರೆ ನೀವು ಹೇಳೋ ಪ್ರಕಾರ ಒಂದೇ ಬೆಳೆ ಬೇಡ, ಎಲ್ಲ ಬೆಳೆಗಳನ್ನು ಅದರ ಜೊತೆಯಲ್ಲಿ ಒಂದೊಂದು ಬೆಳ್ಕೊಂಡ್ರೆ ಭಾಳ ಒಳ್ಳೇದು ಅಂತೀರಿ. ಇದ್ರ ಜೊತೆಯಲ್ಲಿ ಈಗ ಕೃಷಿ ಉಪಕಸಬುಗಳಾದ ಈ ಹೈನುಗಾರಿಕೆ, ದನ ಕರುಗಳನ್ನು ಕಟ್ಕೊಳ್ಳೋದು ಅಥವಾ ಕುರಿ ಮೇಕೆಗಳನ್ನು ಕಟ್ಕೊಳ್ಳೋದಂಥದ್ದು ಇವೆಲ್ಲ ಮಾಡ್ತಾರೆ. ನಿಮ್ಮ ಕೃಷಿನಲ್ಲಿ ಇವೆಲ್ಲ ಅಳವಡಿಸ್ಕೊಂಡಿದ್ದೀರಾ ಸರ್? ನಾನು ಇಷ್ಟೆಲ್ಲ ಯಾಕೆ ಹೇಳಿದ್ನೆ ಅಂತಂದರೆ, ಮೇಯ್ನು ಬೆಳೆಗೆ ಕೊಟ್ಟಿಗೆ ಗೊಬ್ಬರ ಅಂತಂದೆ. ಮುಂಚೆ ಗೊಬ್ಬರಗಳು ಹಾಕಿ ಬಂಡಿಗಳಲ್ಲಿ ಬೆಳಗಿಂದ ಸಾಯಂಕಾಲ ಹೊಡಿತಾ ಇದ್ರು ಒಬ್ಬರು ತಿಪ್ಪೆಯಲ್ಲಿ. ಒಂದು ಕುಟುಂಬ ಅಂತಂದರೆ ಜನಗಳಿಗಿನ್ನ ದನಗಳು ಜಾಸ್ತಿ ಇರ್ತಾ ಇದ್ವು. ಗೊಬ್ಬರಗಳು ಹೊಲ ನಾವೀಗ ತರಕಾರಿ ಬೆಳೆಗಳಿಗೆ ಆಗ್ತಾ ಇಲ್ಲ ಸರ್. ಆವಾಗ ರಾಗಿಗೆ, ಭತ್ತಕ್ಕಾದರೆ ಕ್ಲೀನಾಗಿ ಹೊಂಗೆ ಹಿಂಡು ನಾವಪ್ಪ ನಮ್ಮ ತಾತ ನಾನು ನೋಡಿದ್ದೀನಿ, ಹೊಂಗೆ ಸೊಪ್ಪೆಲ್ಲ ಹೊಡೆದ್ಬಿಟ್ಟು ಈ ಒಂದು ಗದ್ದೆಯಲ್ಲಿ ಹಾಕಿ ತುಳಿಸ್ತಾ ಇದ್ರು ಅವಾಗ. ಆ ಒಂದು ಕೃಷಿ ಈಗ ಎಲ್ಲಿ ಸರ್ ಬರುತ್ತೆ? ಮೇಯ್ನ್ ನಾವು ಕೊಡಬೇಕಾಗಿರೋದು ಕೊಟ್ಟಿಗೆ ಗೊಬ್ಬರಕ್ಕೆ. ಕೊಟ್ಟಿಗೆ ಗೊಬ್ಬರ ಇರಬೇಕು ಅಂದರೆ ನಮ್ಮ ಮನೇಲಿ ದನಗಳಿರಬೇಕು. ದನ ಚೆನ್ನಾಗಿದ್ದಾಗ ಆಟೋಮೆಟಿಕ್ಕಾಗಿ ಎಲ್ಲ ಚೆನ್ನಾಗೇ ಇರುತ್ತೆ. ಹೌದು. ಅಂದರೆ ರವಿಶಂಕರ್ ಅವರ ಹಿಂದೆ ಒಂದು ಗಾದೆ ಮಾತಾಡ್ತಾ ಇದ್ರು. ಈಗ ರೈತನ ಶ್ರೀಮಂತಿಕೆ ನೋಡಬೇಕಾದ್ರೆ ಅವನ ಮನೆ ಹಿಂದೆ ಹೋಗಿ ತಿಪ್ಪೆ ನೋಡ್ತಾ ಇದ್ರಂತೆ. ಆ ತಿಪ್ಪೆ ಸಮೃದ್ಧವಾಗೈತೆ, ದೊಡ್ಡ ತಿಪ್ಪೆ ಆಯ್ತು ಅಂದರೆ ಇವನು ದೊಡ್ಡ ಶ್ರೀಮಂತ, ಸಾಹುಕಾರ ಅನ್ನೋ ರೀತಿಯಲ್ಲಿ. ಈಗ ಸಂಬಂಧಗಳು ಬೆಳೆಸಬೇಕಾದ್ರೆ, ಹೆಣ್ಣು ಕೊಡಬೇಕಾದ್ರೆ, ಸಂಬಂಧಗಳು ಬೆಳೆಸಬೇಕಾದ್ರೂ ಇದನ್ನು ನೋಡ್ತಾ ಇದ್ರಂತೆ. ಹಾಗಾಗಿ ತಿಪ್ಪೆ ಬಗ್ಗೆ ತಾವು ಹೇಳಿದಂದರೆ ಈಗ ಅದರಿಂದ ಏನೆಲ್ಲ ಅನುಕೂಲತೆಗಳನ್ನ ಪಡ್ಕೊಳ್ಬಹುದು ಅಂತ. ನಮ್ಮ ಒಂದು ಜಮೀನಲ್ಲಿ ನೀರಿರುತ್ತೆ, ಯಾವುದೋ ಒಂದು ಕಡೆ ಸೀಮೆ ಹುಲ್ಲಿರ್ಬೋದು, ಜೋಳದ ಕರೆಗಳಿರ್ಬೋದು, ಆ ಥರ ಇದು ಹಾಕ್ಕೊಂಡು ನಮ್ಮ ತೋಟದಲ್ಲಿ ಒಂದು ಟ್ಯಾಕ್ಟ್ರ್ ಮೇವು ತೊಗೊಂಬರ್ತೀವಿ ಅಂದ್ಕೊಳ್ಳಿ ಸರ್. ಒಂದು ಟ್ಯಾಕ್ಟ್ರ್ ಮೇವು ತೊಗೊಂಬಂದು ದನಗಳಿಗೆ ಹಾಕಿದ್ರೆ ಅದೇನು ಮೇವು ಆಚೆಗೆ ಬಿಡ್ತದೆ, ಸಗಣಿ ಮುಖಾಂತರ ಅಷ್ಟೇ ವಾಪಸ್ ಕೊಡ್ತದೆ ಅದು ಪಾಪ. ಅದ್ರ ಜೊತೆಗೆ ಹಾಲು ಕೊಡ್ತದೆ. ಟಗರು ಬಂತು ಅಂದರೆ ಮಾರ್ಕೊಳ್ಳೋದಕ್ಕೆ ಕುರಿಗಳು ನಮ್ಮ ಕಬ್ಬಿನ ಪೆಟ್ಟಿಗೆಯಲ್ಲಿ ದುಡ್ಡು ಇದ್ದಂಗೆ. ಈ ಥರ ಕಷ್ಟ ಅಂತ ಬಂದಾಗ ಕುರಿಗಳು ನೋಡ್ರಿ, ಈಗ ನನಗೂ 40 ಕುರಿ ಇದ್ದಾವೆ. 40 ಕುರಿಯಲ್ಲಿ ಈಗ ಎತ್ಕೊಂಡು ಹೋಗಿ ನಾನು ಮಾರ್ದು 10,000 ಒಂದು ಕುರಿ ಅಂತಂದ್ರೂ ಸರಾಸರಿಗೆ 4 ಲಕ್ಷ ನಮ್ಮ ಮನೆಯಲ್ಲಿದೆ. ಆ ಒಂದು ಇದು. ಮತ್ತು ಅದ್ರ ಜೊತೆಗೆ
ಈಗ ಮಾವಿನ ತೋಪು 16 ಎಕರೆ ಇದೆ ಸರ್ ನಮ್ಮದು. 16 ಎಕರೆ ಮಾವು ಅಂತಂದರೆ ಈಗ ನೋಡ್ರಿ ನನ್ನಲ್ಲಿ ತುಂಬ ಜನ ಬಂದು ದಾಳಿಂಬೆ ಹಾಕಿದ್ದೀನಿ, ಕಲ್ಲಂಗಡಿ ಹಾಕಿದ್ದೀನಿ, ನನಗೆ ಇದು ಜೇನುಹುಳುಗಳು ಬರ್ತಾ ಇಲ್ಲ ಅಂತನ್ನ ಬಂದು ತೊಗೊಂಡೋಗೋ ರೈತರೇ ಜಾಸ್ತಿ. ಅಂದರೆ ಜೇನು ಸಾಕಾಣಿಕೆನೂ ಮಾಡ್ತಾ ಇದ್ದೀರಿ? ನಾವು ಮಾಡ್ತಾ ಇದೀವಿ ಸರ್. ಜೇನು ಪೆಟ್ಟಿಗೆಗಳಿದಾವೆ ನನ್ನ ಹತ್ರ, ಒಂದು 10 ರಿಂದ 15 ಬಾಕ್ಸ್ ಇರ್ತಾವೆ ಸರ್ ನಿರಂತರವಾಗಿ. ನಾನು ಮತ್ತೆ ಏನು ಮಾಡ್ತೀನಿ, ಖಾಲಿ ಬಾಕ್ಸ್ ತರಿಸ್ಕೊತೀನಿ. ಇರೋದ್ರಲ್ಲಿ ಸರ್ ಜೇನು ಅಂದರೆ ಕೆಲವ್ರಿಗೆ ಹೆಂಗೆ ಅಂತಂದರೆ ಹುತ್ತುಗಳು ಹುಡ್ಕೊಂಡು ಹೋಗ್ಬೇಕೇನೋ, ಕೆಲವರು ತೊಗೊತಾರೆ, ಸರ್ಕಾರದಿಂದ ತೊಗೊತಾರೆ, ತೊಗೊಂಡ್ಬಿಟ್ಟು ಖಾಲಿ ಆಯ್ತು ಹೋಯ್ತು ಅಂದರೆ ಅದು ಬಾಕ್ಸ್ ಹಾಳಾಗಿ ಹೋಯ್ತು ಅಂತಲೇ ಲೆಕ್ಕ. ಸಿಂಪಲ್ ಐಡಿಯಾ ಏನು ಗೊತ್ತಾ ಸರ್, 8 ಫ್ರೇಮ್ ಶುಗರ್ ಸಿರಪ್ ಕೊಟ್ಟು 8 ಫ್ರೇಮ್ ನಮಗೆ ಕಟ್ಸ್ಬಿಟ್ರೆ 3 ಫ್ರೇಮ್ ಮಾತ್ರ ರಾಣಿ ಹುಳ ಅದರಲ್ಲೇ ಬಿಟ್ಟು 3 ಫ್ರೇಮ್ ಎತ್ಕೊಂಡೋಗಿ ಇಲ್ಲಿಂದ ತೋಟದಲ್ಲಿ ಇಡ್ತೀನಿ, ತೋಟದಲ್ಲಿ ತುಂಬದೆ ಎತ್ಕೊಂಡ್ಬಂದು ಇಲ್ಲಿ ಮನೆಯಲ್ಲಿ ಇಡ್ತೀನಿ ಅಷ್ಟೇ. ಅಲ್ಲಿ ವರ್ಗಾವಣೆ ಮಾಡ್ತೀನಿ. 12 ದಿನಕ್ಕೆಲ್ಲ ರಾಣಿ ಹುಳ ಬರುತ್ತೆ. ಅದಕ್ಕೆ ಶುಗರ್ ಸಿರಪ್ ಕೊಟ್ಕೊಂಡ್ಬಿಟ್ರೆ ಆರಾಮಾಗಿ ಒಂದು ಕಾಲೋನಿನ ಮರ ಅಂತ ಒಂದು ಸಾಮರ್ಥ್ಯ ಬರ್ತದೆ. ಒಂದು ತಿಂಗಳು 1.5 ತಿಂಗಳಲ್ಲಿ ಸರ್. ಇದೆಲ್ಲ ಕೃತಕವಾಗಿ ಕೊಡಬೇಕು, ಕೃತಕವಾಗಿ ಕೊಡಬೇಕು ಸರ್. ಬರಗಾಲ ಅಥವಾ ಏನಾದರೂ ಸಿಗ್ಲಿಲ್ಲ ಅದಕ್ಕೆ ಮಕರಂದ ಅನ್ನೋ ಸಂದರ್ಭದಲ್ಲಿ ಕೊಡಬೇಕಾಗ್ತದೆ. ಹೌದು ಸರ್. ನಮ್ಮ ಕೋಲಾರ ಭಾಗದಲ್ಲಿ ಏನು ಗೊತ್ತಾ ಸರ್, ಯಾವಾಗ್ಲೂ ಹೂವು ಬರ ಅಂಥದ್ದು ಇದಿರಲ್ಲ. ಈಗ ಮಾವು ತಗೊಳ್ಳಿ ಅದೊಂದು ಸೀಸನ್ನು, ಹುಂಗೆ ತಗೊಳ್ಳಿ ಅದೊಂದು ಸೀಸನ್ನು, ಮತ್ತು ತರಕಾರಿ ಬೆಳೆಗಳು ಹೆಚ್ಚಾಗಿ ಔಷಧಿಗಳು ಹೊಡಿತಾರೆ. ಆ ಒಂದು ಇದಕ್ಕೆ ನಮ್ಮ ಕಡೆ ಜೇನುಗಳಾಗಲ್ಲ. ಮೆಚ್ಚುವಂಥದ್ದು. ಈಗ ಒಂದು ಒಣ ಪ್ರದೇಶದಲ್ಲಿ ಈ ಜೇನುಗಳನ್ನ ನಿರಂತರವಾಗಿ ವರ್ಷ ಪೂರ್ತಿ ಸಾಕಾಣಿಕೆ ಮಾಡತಕ್ಕಂಥದ್ದು ಬಹಳ ಶ್ರಮದ ಕೆಲಸ ಅಲ್ವಾ? ಈಗ ಇದು ಹೇಳಿದ್ರಿ, ಈಗ ನಾವು ಮಾವು ಬೆಳಿತಿದ್ದೀವಿ, ಕಲ್ಲಂಗಡಿ ಬೆಳಿತಿದ್ದೀವಿ, ಎಲ್ಲ ಹಣ್ಣುಗಳನ್ನು ಬೆಳೀತಾ ಇದ್ದೀವಿ, ತರಕಾರಿಗಳನ್ನು ಬೆಳೀತಾ ಇದ್ದೀವಿ ಅಂದರೆ ನೀರಾವರಿಗೆ ಏನು ಮಾಡ್ಕೊಂಡಿದ್ದೀರಿ? ನಮ್ಮ ತಂದೆಯವರೆಲ್ಲ ಇದು ಚೆನ್ಕೆ ಎತ್ಕೊಂಡು ನೀರು ಕಟ್ತಾ ಇದ್ದು ತೀರ ಹಾಕಿ. ನಾನು ಕೃಷಿಗೆ ಬಂದ ಮೇಲೆ ಏನಾಯ್ತು ಅಂದರೆ ಒಂದು ಪೈಪ್ ಮುಖಾಂತರ 1 ಕಿಲೋಮೀಟ್ರಿಗೆ ದೊಡ್ಡ ಪೈಪ್ ಹಾಕೊಂಡು ತೊಗೊಂಡೋದೆ. ಇಲ್ಲಿಂದ ಕಮ್ಮಿ ತೋಟಕ್ಕೆ ಕರ್ಸೋದು ಬೇಡ ಅಂತ ಅಂದ್ಬಿಟ್ಟು 1 ಕಿಲೋಮೀಟ್ರ್ ತೊಗೊಂಡು ಪೈಪ್ ಮುಖಾಂತರ 3 ಇಂಚ್ ಪೈಪ್ ಹಾಕ್ಕೊಂಡು ಹೋದೆ. ಮತ್ತೆ ಬರ್ತಾ ಅದಕ್ಕೂ ಕಡಿಮೆ, ಕುಂಟೆಗೆ ನೀರು ಬೀಳಲಿಲ್ಲ ಅಂದ್ರೆ ತೊಗೊಂಡೋಗೋದು ಹೆಂಗೆ. ಮತ್ತೆ ಏನು ಮಾಡಿದೆ ಅಂತಂದರೆ ಡ್ರಿಪ್ ಬಂತು. ಡ್ರಿಪ್ 1 ಎಕರೆಗೆ ಡ್ರಿಪ್ ಮಾಡಿಸಿದೆ ಸ್ಟಾರ್ಟಿಂಗು. ಡ್ರಿಪ್ಪಲ್ಲಿ ಡೈರೆಕ್ಟ್ ಮೋಟ್ರ್ ನೀರು ಕೊಟ್ಟೆ. ಅದು ಸ್ಟಾರ್ಟಿಂಗ್ ನಡೀತು. ಒಂದಷ್ಟು ದಿನ 3 ಇಂಚ್ ನೀರು ಬರ್ತಾಯಿದ್ದು 1.5 ಇಂಚಿಗೆ ಬಂತು. 1.5 ಇಂಚಿಗೆ ಬಂದು ಡ್ರಿಪ್ಗೆ ಒಂದೊಂದು 3 ಗೇಟ್ ಒಳಗೆ ಹಾಕ್ಕೊಂಡು ಹರಿಸೋ ಮಟ್ಟಕ್ಕೆ ಐಡಿಯಾ ಬಂತು, ಮಾಡಿದೆ. ಲಾಸ್ಟ್ಗೆ ಅದೂ ಫಸ್ಟು ಸ್ಟಾರ್ಟಿಂಗ್ ನೀರು ಬರ್ತವೆ, ಹೋಗ್ತಾ ಎಲ್ಲಿ ತಗ್ಗಿದ್ರೆ ಅಲ್ಲಿ ನೀರು ಹರ್ಕೊಂಡು ಹೋಗ್ಬಿಡ್ತಾರೆ. ಅಂದರೆ ಹನಿ ನೀರಾವರಿ ಮಾಡೋದ್ರಿಂದ ಕಡಿಮೆ ನೀರಿನಲ್ಲಿ ನಾವು ಬೇಸಾಯ ಮಾಡ್ಬೋದು. 1 ಎಕರೆ ಮಾಡೋದನ್ನ 2 ಎಕರೆ ಮಾಡ್ಬೋದು ಅಂತಂದರೆ. ಈಗ ರವಿಶಂಕರ್ ಅವರೇ, ಕಡೆಯದಾಗಿ ನಮ್ಮ ಯುವ ರೈತ ಬಾಂಧವರಿಗೆ ಈಗ ಸಮಗ್ರ ಕೃಷಿ ಬಗ್ಗೆ ಹೇಳಿದ್ರಿ, ಎಲ್ಲ ಮಾಡಬೇಕು ಅಂತಂದ್ರಿ. ದನ, ಕರು, ಹಸು, ಮೇಕೆ, ಹಣ್ಣುಗಳು, ತರಕಾರಿ ಗಿಡ, ಮೇವಿನ ಬೆಳೆಗಳು, ಕೃಷಿ ಹೊಂಡ, ಇಂಥವೆಲ್ಲವನ್ನು ಮಾಡಬೇಕು ಅಂತಂದರೆ ನಮ್ಮ ವೀಕ್ಷಕರಿಗೆ ಈಗ ಸಾಕಷ್ಟು ಅನುಭವ, ಸಾಕಷ್ಟು ಪ್ರಶಸ್ತಿಗಳನ್ನು ಪಡೆದಿದ್ದೀರಿ, ಏನು ಹೇಳ್ತೀರಿ ಸರ್? ನಾನು ಹೇಳೋದು ಇಷ್ಟೇ, ಈ ಪ್ರತಿಯೊಬ್ಬರಿಗೂ ನೀರಿನ ಸಮಸ್ಯೆ ನಮ್ಮ ಕೋಲಾರಲ್ಲಿ ಜಾಸ್ತಿ ಸರ್. ನಮ್ಮ ತೋಟದ ಪಕ್ಕದಲ್ಲೇ ಒಂದು 10 ಎಕರೆ ಅಷ್ಟು ಬೆಟ್ಟ ಐತೆ ಸರ್. ಆ ಬೆಟ್ಟದ ನೀರು ಹರಿದೋಗ್ತಾ ಇದ್ವು. ಆ ಹರಿದೋಗೋ ನೀರನ್ನ ನಮ್ಮ ಜಮೀನಲ್ಲಿ ಒಂದು 1/2 ಎಕರೆ ಇತ್ತು, ಹೋದ್ರೆ 1/2 ಎಕರೆ ಹೋಗತ್ತೆ. 1/2 ಎಕರೆ ಕೃಷಿ ಹೊಂಡ ಮಾಡಿಸ್ಕೊಳ್ಳೋಣ, ಈ ನೀರನ್ನ ಎತ್ತಿ ಟ್ರಂಚ್ ಮಾಡಿಸೋಣ ಅನ್ನೋ ಒಂದು ಉದ್ದೇಶಕ್ಕೆ ಅಲ್ಲಿ ಒಂದು ಕೃಷಿ ಹೊಂಡ ಮಾಡಿಸ್ಕೊಂಡು, ಮತ್ತು ಅದರಲ್ಲಿ ದೊಡ್ಡವರಾಗಿ ಬೆಳೆದ ಮೇಲೆ 4 ಬೋರ್ವೆಲ್ ಮಾಡಿಕೊಂಡು 2 ಕೃಷಿ ಹೊಂಡ ಮಾಡಿಸ್ಕೊಂಡು ಇವತ್ತಿನ ದಿನದಲ್ಲಿ ಕುಂಬಳಕಾಯಿ ಇರ್ಬೋದು, ಪಾಲಿಹೌಸ್ 3 ಎಕರೆ ಪಾಲಿಹೌಸ್ ಇರ್ಬೋದು, ಮತ್ತು ಪಾಲಿಹೌಸಿಂದ ಈಗ ಕೃಷಿ ಹೊಂಡ ಮಾಡಿಸ್ತಾ ಇದ್ದೀನಿ. ಈಗ ಅಂದರೆ ಬೋರ್ವೆಲ್ ಅಂತ ಹೋಗಂಗಿಲ್ಲ, ಒಬ್ಬ ಪಾಲಿಹೌಸಿಂದಾನೇ ಒಬ್ಬ ರೈತ 1 ಎಕರೆ ಪಾಲಿಹೌಸ್ ಇದ್ದರೆ ಒಂದು 4 ಎಕರೆ ಬೆಳೆ ಮಾಡ್ಬೋದು. ಅಂದರೆ ಒಟ್ಟಾರೆಯಾಗಿ ರೈತರು ಒಂದೇ ಬೆಳೆಯನ್ನು ನಂಬಿಕೊಳ್ಳದೆ ಎಲ್ಲ ಬೆಳೆನೂ ಬೆಳ್ಕೊಳ್ಬೇಕು. ಜೊತೆ ಸ್ವಲ್ಪ ಅವನಿಗೆ ಎಷ್ಟು ಶಕ್ತಿ ಅನುಸಾರವಾಗಿ ಬೆಳ್ಕೊಳ್ಬೇಕು. ಜೊತೆಗೆ ಜಾನುವಾರುಗಳನ್ನು ಜೊತೆಯಲ್ಲಿ ಸಾಕಿದ್ರೆ ಹೆಚ್ಚಿನ ಅನುಕೂಲತೆಗಳನ್ನು ಪಡ್ಕೊಳ್ಬೋದು ಅಂತೀರಿ. ಸರಿ ರವಿಶಂಕರ್ ಅವರೇ, ಇಲ್ಲಿವರೆಗೂ ನಮ್ಮ ಕೃಷಿಕರಿಗೆ ಸಮಗ್ರ ಕೃಷಿ ಅಂತಂದ್ರೇನು, ಸಮಗ್ರ ಕೃಷಿಯಲ್ಲಿ ಏನೆಲ್ಲ ಅಳವಡಿಸ್ಕೊಳ್ಬೇಕು, ಇದರಿಂದ ಏನು ಲಾಭವನ್ನು, ಅನುಕೂಲತೆಗಳನ್ನು ಪಡ್ಕೊಳ್ಬೋದು, ತಮ್ಮ ಸಂಸಾರವನ್ನು ರೂಢಿಸ್ಕೊಳ್ಳೋದಕ್ಕೆ ಕಡಿಮೆ ಮಟ್ಟದಲ್ಲಿದ್ರೂ 1 ಎಕರೆ ಪ್ರದೇಶ ಇದ್ರೂ ಏನೆಲ್ಲ ಮಾಡ್ಬೋದು ಅನ್ನೋದ್ರ ಬಗ್ಗೆ ವಿವರವಾದಂತಹ ಮಾಹಿತಿಯನ್ನು ಒದಗಿಸ್ಕೊಟ್ರಿ. ನಮ್ಮ ವೀಕ್ಷಕರ ಪರವಾಗಿ ತಮಗೆ ವಂದನೆಗಳು. ನಮಸ್ಕಾರ. ನಮಸ್ಕಾರ ಸರ್. ರೈತರು ವೈವಿಧ್ಯ ಬೆಳೆಗಳನ್ನ ಬೆಳೆದರೆ ಭೂಮಿಯ ಸದ್ಬಳಕೆಯಾಗುತ್ತದೆ. ಇತರೆ ಉಪಕಸುಬುಗಳಾದ ಹೈನುಗಾರಿಕೆ, ಆಡು ಸಾಕಣೆ, ಕೋಳಿ ಸಾಕಣೆಯಿಂದ ಮತ್ತು ಸಮಗ್ರ ಕೃಷಿ ಪದ್ಧತಿ ಅಳವಡಿಕೆಯಿಂದ ರೈತ ತನ್ನ ಆರ್ಥಿಕ ಮಟ್ಟ ಸುಧಾರಿಸಿಕೊಳ್ಳಬಹುದಲ್ಲದೆ ಕೃಷಿಯಿಂದ ಲಾಭದಾಯಕ, ತೃಪ್ತಿದಾಯಕ ಜೀವನ ನಡೆಸಬಹುದಾಗಿದೆ.